ನಮಸ್ತೆ. 3ನೇ ತಾರೀಕಿನವ್ರ ಬಗ್ಗೆ ಹೇಳಿ ಅಂತ ಕೇಳ್ತಾಯಿದ್ರು. 3ನೇ ತಾರೀಕು ಅಂದರೆ 12, 21, 30 ಹಾಗಿದ್ರೂ ಕೂಡ 3 ಅಂತಲೇ ಹೇಳ್ತೀವಿ. ಸೊ 3ನೇ ತಾರೀಕಿನವ್ರು ಯಾವ ಥರ ಇರ್ತಾರಪ್ಪ ಅಂತಂದರೆ, ಅವರು ಗುರುವಿನ ಸ್ವಭಾವದಲ್ಲಿ ಅವರು ಇರ್ತಾರೆ. ಯಾಕಂದರೆ 3 ಗುರುವಿನ ನಂಬರು. ಸೊ ಹಾಗಾಗಿ ಅವರು ಗುರುಗಳ ರೀತಿಯೇ ಅವರು ಬಿಹೇವ್ ಮಾಡ್ತಾ ಇರ್ತಾರೆ ಅಂತ ಹೇಳ್ತೀವಿ. ಚಿಕ್ಕ ಮಗು ಆದರೂ ಕೂಡ ಅವರು ಟೀಚರ್ ಆಗ್ತೀನಿ ಅನ್ನೋದು ಜಾಸ್ತಿ ಇರುತ್ತೆ. ಸೊ ಟೀಚಿಂಗ್ ಪ್ರೊಫೆಷ್ನಲ್ ಇರ್ತಾರೆ, ಕನ್ಸಲ್ಟೇಷನಲ್ಲಿ ಇರ್ತಾರೆ, ಆಲ್ ಟೈಪ್ ಆಫ್ ಕನ್ಸಲ್ಟೇಷನ್ ಅವ್ರು ತೊಗೋತಾ ಇರ್ತಾರೆ ಅಂತ ಹೇಳ್ತೀವಿ. ಹಾಗಾಗಿ 3ನೇ ತಾರೀಕಿನವರು ಭಾಳಷ್ಟು ಹಠಮಾರಿ. ಯಾಕಂದರೆ ಅವ್ರು ಹೇಳಿದ್ದು ಕರೆಕ್ಟಾಗಿರುತ್ತೆ. ಹಾಗಾಗಿ ಅದನ್ನು ನಾವು ಅದನ್ನು ಕರೆಕ್ಟಾಗಿ ತಿಳ್ಕೊಬೇಕು. ಸೊ ಓಕೆ, ಇವರು ಹೇಳ್ತಾ ಇರೋದು ನಮಗೆ ಒಳ್ಳೆಯದಕ್ಕೇನೆ ಅಂತ, ಗುರುವಿನ ಥರ ಅವ್ರು ನಮಗೆ ಟೀಚ್ ಮಾಡ್ತಿದ್ದಾರೆ ಅಂತ ನಾವು ಅರ್ಥ ಮಾಡ್ಕೋಬೇಕಾಗುತ್ತೆ. ಸೊ 3ನೇ ತಾರೀಕಿನವರು ಹೆಚ್ಚಾಗಿ ಬಿಸ್ನೆಸ್ ಮಾಡ್ತಿರ್ತಾರೆ, ಕನ್ಸಲ್ಟೇಷನಲ್ಲಿ ಇರ್ತಾರೆ, ಟೀಚರ್ ಆಗಿರ್ತಾರೆ, ಹಾಗೆಯೇ ಗುರುಗಳಾಗಿರ್ತಾರೆ. ಸೊ ನಮಗೆ ಯೋಗ ಟೀಚರ್ ಇರ್ಬೋದು, ಆಸ್ಟ್ರಾಲಜಿ ಇರ್ಬೋದು, ಬೇರೆ ಈ ಥರದಲ್ಲೆಲ್ಲರೂ ಅವ್ರು ಟೀಚರಾಗಿ ವರ್ಕ್ ಮಾಡ್ತಾರೆ ಅಂತ ಹೇಳ್ತೀವಿ. ಇಲ್ಲ ಅಂತಲೇ ಕಮಿಷನ್ ಏಜೆಂಟಾಗಿ ಕೂಡ ಇವರು ವರ್ಕ್ ಮಾಡ್ತಾರೆ. ಸೊ ಇವರು ಅಂದರೆ ಇವ್ರು ಹೇಳಿದ್ದನ್ನು ಜನ ಪಾಲಿಸ್ತಾರೆ. ಹಾಗಾಗಿ ಇವ್ರು ಕನ್ಸಲ್ಟೇಷನಲ್ಲಿ ಕೂಡ ಇರ್ಬೋದು ಅಂತ ಹೇಳ್ತೀವಿ. ಸೊ 3ನೇ ತಾರೀಕಿನವರು ಹೆಚ್ಚಾಗಿ ಯೆಲ್ಲೋ ಕಲರು, ಲೈಟ್ ಬ್ಲೂ ಆ್ಯಂಡ್ ವೈಟ್ ಕಲರ್ನ ವೇರ್ ಮಾಡ್ಬೋದು. 1ನೇ ತಾರೀಕಿನವರು ಮತ್ತು 4ನೇ ತಾರೀಕಿನವರು, 7ನೇ ತಾರೀಕಿನವರು, 9ನೇ ತಾರೀಕಿನವರು ಇವ್ರಿಗೆ ತುಂಬ ಚೆನ್ನಾಗಿ ಆಗಿ ಬರ್ತಾರೆ. ಅವ್ರ ಜೊತೆ ಮದುವೆ ಮಾಡ್ಕೋಬೋದು, ಅಥವಾ ಲೈಫ್ ಪಾರ್ಟ್ನರಾಗಿ ತೊಗೋಬೋದು. ಹಾಗೆಯೇ ಬಿಸ್ನೆಸ್ ಪಾರ್ಟ್ನರಾಗಿ ಕೂಡ ಅವರು ತೊಗೋಬೋದು ಅಂತ ಹೇಳ್ತೀವಿ. ನಿಮ್ದು ಯಾವ್ದು ನಂಬರು ಕೇಳಿ ನೋಡಿ.